ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟೆಲಿಪ್ರೈಮ್ ನಲ್ಲಿ ಮತ್ತೊಂದು ಎಂಪ್ಲಾಯ್ ಡೀಟೇಲ್ಸ್ ಅನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಿ ಯಾವ ರೀತಿಯಾಗಿ ನಾವು ಪೇಮೆಂಟ್ ಸ್ಲಿಪ್ ಅನ್ನ ಜನರೇಟ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಯಾವ ರೀತಿಯಾಗಿ ಪೇಮೆಂಟ್, ಅಟೆಂಡೆನ್ಸ್, ಅಬ್ಸೆಂಟ್ ಇವುಗಳನ್ನ ನಾವು ಎಂಟ್ರಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಎಂಟ್ರಿಯನ್ನ ನಾವು ನೋಡೋಣ ಯಾವ ರೀತಿಯಾಗಿ ನಾವು ಎಂಪ್ಲಾಯ್ ಪೇ ಸ್ಲಿಪ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಕ್ರಿಯೇಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಪೇರೋಲ್ ಮಾಸ್ಟರ್ಸ್ ಅಲ್ಲಿ ಎಂಪ್ಲಾಯ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಎಂಪ್ಲಾಯ್ ನೇಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಮೊದಲು ನಾವಿಲ್ಲಿ ಎಂಪ್ಲಾಯ್ ಕ್ಯಾಟಗರಿ, ಎಂಪ್ಲಾಯ್ ಗ್ರೂಪ್, ಯೂನಿಟ್ಸ್, ಅಟೆಂಡೆನ್ಸ್, ಪ್ರೊಡಕ್ಷನ್ ಟೈಪ್ಸ್, ಪೇ ಹೆಡ್ಸ್ ಇವುಗಳನ್ನ ನಾವು ಮೊದಲು ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಿಂದಿನ ಕ್ಲಾಸ್ ಅಲ್ಲಿ ಇವುಗಳನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಎಂಪ್ಲಾಯ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಎಂಟರ್ ನಾವಿಲ್ಲಿ ಮಾಡೋಣ. ಕ್ಯಾಟಗರಿಯಲ್ಲಿ ನಾವು ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ? ಫುಲ್ ಟೈಮ್ ಎಂಪ್ಲಾಯೀಸ್ ಅಥವಾ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್, ಪಾರ್ಟ್ ಟೈಮ್, ಪ್ರೈಮರಿ ಕಾಸ್ಟ್ ಕ್ಯಾಟಗರಿ, ಪ್ರೊವಿಷನ್ ಅಥವಾ ಶಿಫ್ಟ್ ವರ್ಕರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫುಲ್ ಟೈಮ್ ಎಂಪ್ಲಾಯೀಸ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಎಂಪ್ಲಾಯ್ ನೇಮ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡೋಣ. ಎಂಟರ್ ನಾವಿಲ್ಲಿ ಮಾಡೋಣ. ಎಂಟರ್ ಅಂಡರ್ ಅಲ್ಲಿ ನಾವು ಯಾವ ಡಿಪಾರ್ಟ್ಮೆಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ? ಆಫೀಸ್ ಡಿಪಾರ್ಟ್ಮೆಂಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡೇಟ್ ಆಫ್ ಜಾಯ್ನಿಂಗ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡಿಫೈನ್ ಸ್ಯಾಲರಿ ಡೀಟೇಲ್ಸ್ ಎಸ್ ನಾವಿಲ್ಲಿ ಕೊಡೋಣ. ಈಗ ನಾವು ಇಲ್ಲಿ ಪೇ ಹೆಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಿಂದಿನ ಕ್ಲಾಸ್ ಅಲ್ಲಿ ನಾನು ಹೇಳಿರೋ ಹಾಗೆ ಡಿಪೆಂಡ್ ಆನ್ ಕಂಪನಿ ಇಲ್ಲಿ ಪೇ ಹೆಡ್ಸ್ ಹೆಚ್ಚು ಅಥವಾ ಕಡಿಮೆ ಆಗಬಹುದು. ನೀವಿಲ್ಲಿ ಯಾವ ಪೇ ಹೆಡ್ಸ್ ಅನ್ನ ನಿಮ್ಮ ಕಂಪನಿಗಳಲ್ಲಿ ಕೊಡ್ತಾರೆ ಅದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ನಾವಿಲ್ಲಿ ಬೇಸಿಕ್ ಪೇ ಅನ್ನ ಸೆಲೆಕ್ಟ್ ಮಾಡೋಣ. ಬೇಸಿಕ್ ಪೇ ಎಷ್ಟು ನೀವಿಲ್ಲಿಂದ ಕೊಡಬಹುದು? 22,000 ನಾನಿಲ್ಲಿ ಕೊಡ್ತಾ ಇದ್ದೀನಿ ಬೇಸಿಕ್ ಪೇ. ಅದೇ ರೀತಿಯಾಗಿ ಕೆಲವು ಕಂಪನಿಗಳಲ್ಲಿ ಅಟೆಂಡೆನ್ಸ್ ಬೋನಸ್ ಅಂತ ಎಲ್ಲಿ ಕೊಡ್ತಾರೆ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಕನ್ವೆಯನ್ಸ್ 200 ರುಪೀಸ್, 2000 ರುಪೀಸ್ ನಿಮ್ಮ ಕಂಪನಿಯಲ್ಲಿ ಎಷ್ಟು ಕೊಡ್ತಾರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ TADA, ಡೇರ್ನೆಸ್ ಅಲವೆನ್ಸ್ ಈ ರೀತಿಯಾಗಿ ಸಹ ಕೆಲವು ಕಂಪನಿಗಳಲ್ಲಿ ಪೇ ಹೆಡ್ಸ್ ಅನ್ನ ಕೊಡ್ತಾರೆ, ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹೌಸ್ ರೆಂಟ್ ಅಲವೆನ್ಸ್, ಕೆಲವು ಕಂಪನಿಗಳಲ್ಲಿ ಮೆಡಿಕಲ್ ಅಲೋವೆನ್ಸ್ ಸಹ ಇರುತ್ತೆ, ಅದನ್ನು ಸಹ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ವೇರಿಯಬಲ್ ಪೇ, OT ಇದ್ದಾಗ OT ಅಮೌಂಟ್ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಎಂಡ್ ಆಫ್ ಲಿಸ್ಟ್ ಅನ್ನು ಕೊಡೋಣ. ಎಂಟರ್. ಇಲ್ಲಿ ನಾವು ಎಂಪ್ಲಾಯ್ ID ಅಥವಾ ಎಂಪ್ಲಾಯ್ ನಂಬರ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಎಂಟರ್. ಡಿಸಿಗ್ನೇಷನ್ ಯಾವ ಕೆಲಸವನ್ನ ಅವರಿಲ್ಲಿ ಮಾಡ್ತಾ ಇದ್ದಾರೆ, ಫಂಕ್ಷನ್ ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ, ಲೊಕೇಶನ್ ಯಾವ ಪ್ಲೇಸ್ ಅಲ್ಲಿ ಯಾವ ಲೊಕೇಶನ್ ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ, ಕಂಪನಿಯ ಲೊಕೇಶನ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಎಂಟರ್. ಜೆಂಡರ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಡೇಟ್ ಆಫ್ ಬರ್ತ್ ನೀವಿಲ್ಲಿಂದ ಎಂಟ್ರಿ ಮಾಡಬೇಕಾಗುತ್ತೆ. ಬ್ಲಡ್ ಗ್ರೂಪ್, ಅದೇ ರೀತಿಯಾಗಿ ಫಾದರ್ ನೇಮ್, ಮದರ್ ನೇಮ್, ಸ್ಪೌಸ್ ನೇಮ್, ಅಡ್ರೆಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್, ಇಮೇಲ್ ID ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಗಳನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೀವಿಲ್ಲಿಂದ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಬ್ರಾಂಚ್ ನೇಮ್ ಇವುಗಳನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೋ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಅಪ್ಲಿಕೇಬಲ್ ಟ್ಯಾಕ್ಸ್ ರೆಸ್ಯೂಮೆ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ನಂಬರ್, ಆಧಾರ್ ನಂಬರ್, ಪ್ಯಾನ್ ನಂಬರ್, ESI ನಂಬರ್, PF ನಂಬರ್ ಇವುಗಳನ್ನ ನೀವಿಲ್ಲಿ ಡೀಟೇಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸೆಪ್ಟ್ ಎಸ್ ನಾವಿಲ್ಲಿ ಕೊಡೋಣ. ಇದೇ ರೀತಿಯಾಗಿ ನೀವು ಎಂಪ್ಲಾಯೀಸ್ ಡೀಟೇಲ್ಸ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಓಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಓಚರ್ ಅಲ್ಲಿ ನಾವು ಅದರ್ ಓಚರ್ಸ್, ಪೇರೋಲ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಪೇರೋಲ್ ಓಚರ್ಸ್ ಅಲ್ಲಿ ಅಟೆಂಡೆನ್ಸ್ ಅನ್ನ ಮೊದಲು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ ರಾಹುಲ್. ಇವತ್ತು ನಾವು ಅರುಣ್ ಕುಮಾರ್ ಅಟೆಂಡೆನ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡೋಣ. ಅಬ್ಸೆಂಟ್ ನಾವಿಲ್ಲಿ ಎಂಟ್ರಿ ಮಾಡೋಣ. 2 days ಅಬ್ಸೆಂಟ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಮಾಡೋಣ. ಅದೇ ರೀತಿಯಾಗಿ ಅರುಣ್ ಕುಮಾರ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಪ್ರೆಸೆಂಟ್ 30 days ನಾವಿಲ್ಲಿ ಸ್ಯಾಲರಿನ ಕೌಂಟ್ ಮಾಡೋದ್ರಿಂದ 2 days ನಾವಿಲ್ಲಿ
ಅಬ್ಸೆಂಟ್ ಅನ್ನ ಎಂಟ್ರಿ ಮಾಡಿದಾಗ 28 ಡೇಸ್ ವರ್ಕಿಂಗ್ ಡೇಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OT ನಾವಿಲ್ಲಿ ಕೊಡೋಣ. ಓವರ್ ಟೈಮ್ 15 ಅವರ್ಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಡ್ ಆಫ್ ಲೀಸ್ಟ್ ಎಂಟರ್ ನಾವಿಲ್ಲಿ ಮಾಡೋಣ. ಈಗ ನಾವು ಅದರ್ ವೋಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಪೇರೋಲ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಬ್ಯಾಂಕ್ ಇಂದ ಅಥವಾ ಕೆನರಾ ಬ್ಯಾಂಕ್ ಯಾವುದರಿಂದ ನೀವಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆನರಾ ಬ್ಯಾಂಕ್ ನಾವಿಲ್ಲಿ ಪೇಮೆಂಟ್ ಅನ್ನು ಮಾಡೋಣ. ಇಲ್ಲಿ ನಾವು ಕ್ಯಾಟಗರಿಯಲ್ಲಿ ಫುಲ್ ಟೈಮ್ ವರ್ಕರ್ ಅಥವಾ ಪಾರ್ಟ್ ಟೈಮ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅರುಣ್ ಕುಮಾರ್ ನಾವಿಲ್ಲಿ ಫುಲ್ ಟೈಮ್ ಎಂಪ್ಲಾಯ್ ಆಗಿ ಕ್ರಿಯೇಟ್ ಮಾಡಿದೀವಿ. ವರ್ಕರ್ ನೇಮ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಲಿಸ್ಟ್ ಆಫ್ ಪೇಹೆಡ್ಸ್ ಡೀಟೇಲ್ಸ್ ನಮಗೆ ಇಲ್ಲಿ ಬಂದಿದೆ. ಯಾವ ಪೇಹೆಡ್ ಅನ್ನ ನೀವಿಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಕಂಟ್ರೋಲ್ ಎಫ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಟೋ ಫಿಲ್ ಪೇರೋಲ್ ಡೀಟೇಲ್ಸ್ ಎಂಟರ್ ನಾವಿಲ್ಲಿ ಮಾಡೋಣ. ಸ್ಯಾಲರಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 1/4/2022 ಸೇಮ್ ಡೇಟ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಎಂಪ್ಲಾಯ್ ಕ್ಯಾಟಗರಿ ಫುಲ್ ಟೈಮ್ ಎಂಪ್ಲಾಯ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಅರುಣ್ ಕುಮಾರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಂಪ್ಲಾಯ್ ನೇಮ್ ಕೆನರಾ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡೋಣ. ಎಂಡ್ ಆಫ್ ಲೀಸ್ಟ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಟೋಟಲ್ ಪೇಮೆಂಟ್ ಇಲ್ಲಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಆಗಿದೆ ಅಂತ. ಇಲ್ಲಿ ನಾವು ಕಂಪನಿಗಳಲ್ಲಿ ಟ್ಯಾಲಿ ಪೇಯ್ಡ್ ವರ್ಷನ್ ಅನ್ನ ಯೂಸ್ ಮಾಡೋದ್ರಿಂದ ಒಂದು ತಿಂಗಳ ಡೇಟ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಿದಾಗ ಒಂದು ತಿಂಗಳ ಸ್ಯಾಲರಿ ಅಮೌಂಟ್ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ನಾವು ಟ್ಯಾಲಿ ಎಜುಕೇಶನ್ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ತಿಂಗಳ ಡೇಟ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಯರ್ಲಿ ಸ್ಯಾಲರಿಯನ್ನ ಕ್ಯಾಲ್ಕುಲೇಟ್ ಮಾಡಿದೆ ನೀವು ಇಲ್ಲಿ ನೋಡಬಹುದು 1 ಇಯರ್ ಸ್ಯಾಲರಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈಗ ನಾವು ಎಂಟರ್ ಎಕ್ಸೆಪ್ಟ್ ಅನ್ನ ಮಾಡೋಣ. ಎಸ್ಕೇಪ್ ಮಾಡೋಣ. ಎಸ್ಕೇಪ್ ಡಿಸ್ಪ್ಲೇ ಮೋರ್ ರಿಪೋರ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಪೇರೋಲ್ ರಿಪೋರ್ಟ್ಸ್ ಪೇಸ್ಲಿಪ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಲ್ ಐಟಮ್ಸ್ ಅರುಣ್ ಕುಮಾರ್ ನೇಮ್ ಇಲ್ಲಿ ಬಂದಿದೆ ನೀವು ನೋಡಬಹುದು. ಎಂಟರ್ ನಾವಿಲ್ಲಿ ಮಾಡೋಣ. ಡೀಟೇಲ್ಸ್ ಅನ್ನ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ಎಸ್ಕೇಪ್ ಮಾಡೋಣ. ಎಸ್ಕೇಪ್ ವೋಚರ್ ಆಪ್ಷನ್ ಅಲ್ಲಿ ಅದರ್ ವೋಚರ್ ಅಲ್ಲಿ ಪೇರೋಲ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಕೆನರಾ ಬ್ಯಾಂಕ್ ಇಂದ ನಾವಿಲ್ಲಿ ಪೇಮೆಂಟ್ ಅನ್ನ ಮಾಡೋಣ. ಯಾವ ಬ್ರಾಂಚ್ ಫುಲ್ ಟೈಮ್ ಎಂಪ್ಲಾಯ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಅರುಣ್ ಕುಮಾರ್ ಇಲ್ಲಿಂದ ಸಹ ನೀವು ಮಂತ್ಲಿ ಅಟೆಂಡೆನ್ಸ್ ಪೇಹೆಡ್ ಅನ್ನ ಎಷ್ಟು ಕೊಡ್ತಾ ಇದ್ದೀರಾ ನಾವು ಇಲ್ಲಿಂದ ಸಹ ಎಂಟ್ರಿಯನ್ನ ಮಾಡಬಹುದು. ಬೇಸಿಕ್ ಪೇ 22,000 ರೂಪೀಸ್. ಅದೇ ರೀತಿಯಾಗಿ ಕನ್ವೆನ್ಸ್ 2,000 ರೂಪೀಸ್. ಟೇರ್ನೆಸ್ ಅಲೋವೆನ್ಸ್ ಹೌಸ್ ರೆಂಟ್ ಅಲೋವೆನ್ಸ್ 2,500 ರೂಪೀಸ್. ಓವರ್ ಟೈಮ್ ಅಥವಾ ವೇರಿಯಬಲ್ ಪೇ ಈ ರೀತಿಯಾದ ಎಂಟ್ರಿ ಸಹ ನೀವಿಲ್ಲಿ ಮಾಡಬಹುದು. ಮಂತ್ಲಿ ಸ್ಯಾಲರಿಯನ್ನ ನಾವಿಲ್ಲಿ ಪೇ ಮಾಡ್ತಾ ಇದೀವಿ. ಎಂಟರ್ ನಾವಿಲ್ಲಿ ಮಾಡೋಣ. ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದಾಗ ಈ ಫಂಡ್ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಚೆಕ್ ನಂಬರ್ ಅನ್ನ ಸಹ ನೀವಿಲ್ಲಿ ಎಂಟ್ರಿ ಮಾಡಬಹುದು. ಎಂಟರ್ ಎಕ್ಸೆಪ್ಟ್. ಎಸ್ಕೇಪ್ ಮಾಡೋಣ. ಎಸ್ಕೇಪ್ ಡಿಸ್ಪ್ಲೇ ಮೋರ್ ವೋಚರ್ಸ್ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಪೇರೋಲ್ ರಿಪೋರ್ಟ್ಸ್ ಪೇಸ್ಲಿಪ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಲ್ ಐಟಮ್ ಅರುಣ್ ಕುಮಾರ್ ನೇಮ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಪೇಸ್ಲಿಪ್ ಇಲ್ಲಿ ಯಾವ ರೀತಿಯಾಗಿ ಜನರೇಟ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ತುಂಬಾ ಸುಲಭವಾಗಿ ಪೇಸ್ಲಿಪ್ ಅನ್ನ ಡಿಸೈನ್ ಮಾಡಬಹುದು.